ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ಪಾರ್ಲರ್ಗೆ ಹೋಗದೆ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಪೆಡಿಕ್ಯೂರ್ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಈ ವಿಡಿಯೋದ ಮೂಲಕ ತಿಳಿಸ್ತೀನಿ. ಇವಾಗೆಲ್ಲ ದಿನನಿತ್ಯದಲ್ಲಿ ಕೆಲಸ, ಧೂಳು, ಮಣ್ಣು ಹಾಗೂ ಸರಿಯಾದ ಕೇರ್ ಇಲ್ಲದಿದ್ದರಿಂದ ನಮ್ಮ ಕಾಲುಗಳೆಲ್ಲ ಡ್ರೈ ಆಗುತ್ತೆ, ಟ್ಯಾನ್ ಆಗುತ್ತೆ, ಕ್ರ್ಯಾಕ್ಸ್ ಬರೋದು ಅದೆಲ್ಲ ಮಾಮೂಲಿ ಆಗುತ್ತೆ. ಆದರೆ ಸ್ವಲ್ಪ ಸಮಯ ಮತ್ತು ಸರಿಯಾದ ಸ್ಟೆಪ್ಸ್ ಫಾಲೋ ಮಾಡಿದರೆ ಮನೆಯಲ್ಲಿ ನಮ್ಮ ಕಾಲುಗಳನ್ನು ಯಾವ ರೀತಿಯಾಗಿ ಸಾಫ್ಟ್ ಮತ್ತು ಸ್ಮೂತಾಗಿ ಹೆಲ್ದಿಯಾಗಿ ಇಟ್ಕೊಳ್ಬೋದು ಅನ್ನೋದು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತೀರಾ ಜಾಸ್ತಿ ಏನು ಬಿಸಿ ಏನಿಲ್ಲ, ಉಗುರು ಬೆಚ್ಚಗಾದರೆ ಸಾಕು. ಮತ್ತು ಸ್ವಲ್ಪ ಶಾಂಪು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪು ಇದೆ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಶಾಂಪು ಇದೆಯೋ ಅದನ್ನೇ ನೀವು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡಿ, ಉಪ್ಪು ಮತ್ತು ಶಾಂಪೂನ ನೀರಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಕಾಲುಗಳನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಕಾಲುಗಳಿಗೆ ಒಂದು ಒಳ್ಳೆ ಮಸಾಜ್ ಸಿಕ್ಕಿದ ಹಾಗಾಗುತ್ತೆ. ನೋಡಿ, ಈ ರೀತಿ ಕಾಲುಗಳನ್ನು ಕಾಲಿಂದ ಉಜ್ಜಿಕೊಳ್ಳೋದ್ರಿಂದನೂ ಕೂಡ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಕಾಲಿಗೊಂದು ಒಳ್ಳೆ ಮಸಾಜ್ ಸಹ ಸಿಕ್ಕಂಗಾಗುತ್ತೆ. ನೋಡಿ, ಈ ರೀತಿಯಾಗಿ ಉಜ್ಕೋಬೇಕಾಗತ್ತೆ ಕಾಲಿಂದ ಕಾಲು. ಸ್ವಲ್ಪ ಹೊತ್ತು ಕಾಲುಗಳನ್ನು ಈ ರೀತಿಯಾಗಿ ನೀರಲ್ಲಿ ಅದ್ದಿ ಮಸಾಜ್ ಮಾಡಲೇಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕಾಲುಗಳಿಗೆ ತುಂಬಾ ಚೆನ್ನಾಗಾಗುತ್ತೆ. ಡೆಡ್ ಸ್ಕಿನ್ ಸಹ ರಿಮೂವ್ ಆಗುತ್ತೆ, ಕಾಲು ಸಹ ಒಂದು ರೀತಿ ಸ್ಮೂತಾಗಿ ಆಗುತ್ತೆ. ನಂತರ ಈ ರೀತಿ ಒಂದು ಬ್ರಷ್ ತೊಗೊಂಡು ಕಾಲನ್ನು ಎಲ್ಲ ಕಡೆ ಸೈಡು ಚೆನ್ನಾಗಿ ಇದನ್ನು ಉಜ್ಕೋಬೇಕಾಗತ್ತೆ. ನೋಡಿ, ನಿಮ್ಮ ಹತ್ರ ಯಾವ ಥರ ಬ್ರಷ್ ಇದೆಯೋ ಅದನ್ನೇ ತೊಗೊಳ್ಳಿ. ಇದೇ ಥರ ಬ್ರಷ್ ಬೇಕು ಅಂತ ಹಾಗೇನಿಲ್ಲ. ಇದನ್ನು ತಗೊಂಡು ಕಾಲಿಗೆ ಚೆನ್ನಾಗಿ ಉಜ್ಕೋಬೇಕಾಗತ್ತೆ. ಸೈಡಿಗೆ ಈ ರೀತಿಯಾಗಿ ಉಜ್ಜಬೇಕಾಗತ್ತೆ. ಈಗ ಹೆಚ್ಚಿನ ಮಹಿಳೆಯರು ಏನು ಮಾಡ್ತಾರೆ ಅಂತ ಹೇಳಿದರೆ, ಮದುವೆ ಆದಮೇಲಂತೂ ಕಾಲುಗಡೆ, ಕೈಗಳ ಕಡೆ ಏನಂತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಬಿಡ್ತಾರೆ. ಇನ್ನು ಕೆಲವರು ಇದ್ದಾರೆ, ಏನಿದ್ರು ಮುಖದ ಕಡೆ ಮಾತ್ರ ಗಮನ ಕೊಡ್ತಾರೆ. ಮುಖಕ್ಕೆ ಯಾವ ರೀತಿ ಕ್ರೀಮ್ ಹಚ್ಚೋದು ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಕಾಲು ಮತ್ತು ಕೈಗಳ ಕಡೆಗೆ ಅವ್ರು ಗಮನವೇ ಕೊಡೋದಿಲ್ಲ. ಇನ್ನು ಕೆಲವರು ನಮ್ಮ ಮದುವೆ ಆಯ್ತಲ್ಲ, ಯಾಕೆ ಬೇಕು ಈ ರೀತಿಯಾಗಿ ಆಗಬೇಕು ಅಂತ ಅಂದ್ಕೋತಾರೆ. ಆ ರೀತಿ ಮಾಡೋದು ತಪ್ಪು. ಈ ರೀತಿ ವಾರಕ್ಕೆ ಒಂದ್ಸಲ ನಿಮ್ಗೆ ಪಾರ್ಲರಿಗೆ ಹೋಗೋಕ್ಕೆ ಕಷ್ಟ ಆಯಿತು ಅಂತ ಹೇಳಿದರೆ, ಅಥವಾ ಟೈಮ್ ಸಿಗ್ತಾ ಇಲ್ಲ ಅಂತ ಅನಿಸಿದ್ರೆ, ಈ ರೀತಿ ಮನೆಯಲ್ಲಾಗಿ ಸಿಂಪಲ್ಲಾಗಿ ಸರಳವಾಗಿ ನಾವೇ ಮಾಡ್ಕೋಬಹುದು. ಯಾವುದೇ ರೀತಿಯೊಂದು ಖರ್ಚಿಲ್ಲ. ಇದಕ್ಕೆ ನೋಡಿ, ಕಾಫಿ ಪುಡಿ ಹೇಗೂ ಮನೇಲಿರುತ್ತೆ, ಶಾಂಪೂ ಸಹ ಮನೇಲಿರುತ್ತೆ, ಅಥವಾ ಏನು ಜಾಸ್ತಿ ಏನು ಖರ್ಚಿರೋದಿಲ್ಲ. ವಾರಕ್ಕೆ ಈ ರೀತಿ ಕೈಗಳಿಗೆ ಅಥವಾ ಕಾಲುಗಳಿಗೆ ಈ ರೀತಿಯಾಗಿ ಮಾಡ್ಕೋಬೋದು. ಏನು ಸಿಂಪಲ್ಲಾಗಿ ಮಾಡ್ಕೋಬೋದು. ಮಧ್ಯಾಹ್ನ ನಿಮಗೆ ಬೆಳಗ್ಗೆ ಎಲ್ಲ ಕೆಲಸ ಇರುತ್ತೆ ಅಂತ ಹೇಳಿದರೆ, ಮಧ್ಯಾಹ್ನ ಹೇಗೂ ಫ್ರೀ ಇರ್ತೀರಲ್ಲ, ಆ ಟೈಮಲ್ಲಿ ಮಾಡ್ಕೋಬೋದು. ಈ ರೀತಿ ನೋಡಿ, ಕಾಲು ಬೆರಳು ಎಲ್ಲ ಸೈಡಿಗೆಲ್ಲ ಚೆನ್ನಾಗಿ ತಿಕ್ಕೋಬೇಕಾಗತ್ತೆ. ಬ್ರಷಲ್ಲೂ ಕೈಯಲ್ಲಿ ಕೂಡ ತಿಕ್ಕೋದ್ರಿಂದ ಕೂಡ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ರೀತಿ ನೋಡಿ, ಸೈಡಲ್ಲಿ ಉಗುರು ಸೈಡಲ್ಲಿ ಕೊಳೆ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಕೈಯಲ್ಲಿ ತಿಕ್ಕೋದು ಒಳ್ಳೆ ಬೆಸ್ಟ್ ಅನಿಸುತ್ತೆ. ಈ ರೀತಿ ನೋಡಿ, ಈ ರೀತಿ ತಿಕ್ಕೋಬೇಕಾಗುತ್ತೆ. ಚೆನ್ನಾಗಿ ಮಸಾಜ್ ಆಗುತ್ತೆ, ಒಳ್ಳೆಯದು. ಈ ರೀತಿಯಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ಕಾಲನ್ನು ಚೆನ್ನಾಗಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಂತರ ಹಳೆ ಟಾಪ್ ಇದೆ, ಅದರಲ್ಲೇ ಒರೆಸ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಯಾವ ಬಟ್ಟೆ ಇರುತ್ತೋ ಅದನ್ನೇ ಒರೆಸ್ಕೊಳ್ಳಿ. ಈ ರೀತಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳೋದ್ರಿಂದ ತುಂಬಾ ಕಂಫರ್ಟ್ ಆಗಿರುತ್ತೆ. ಹಾಗಾಗಿ ನಾನೊಂದು ನನ್ನ ಹಳೆ ಬಟ್ಟೆಯಿಂದನೇ ಈ ರೀತಿಯಾಗಿ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಕಾಲುಗಳಿಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಮಚ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಕಾಫಿ ಪೌಡರ್ ತೊಗೋತಾ ಇದ್ದೀನಿ. ನನ್ನ ಹತ್ರ ಬ್ರೂ ಪೌಡ್ರ್ ಇದೆ. ನಿಮ್ಮ ಹತ್ರ ಯಾವ ಪೌಡ್ರ್ ಇದೆ, ಯಾವ ಕಾಫಿ ಪೌಡ್ರ್ ಇದೆ ಪರವಾಗಿಲ್ಲ, ಯಾವ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಬೇಕಾಗುತ್ತೆ. ನಿಂಬೆಹಣ್ಣನ್ನು ಒಂದಲ್ಲಿ ಒಂದು ಪೀಸ್ ಸಾಕಾಗುತ್ತೆ, ಒಂದರಲ್ಲೇ ಅರ್ಧ ಪೀಸ್ ಹೋಳು ಸಾಕಾಗುತ್ತೆ. ಈ ರೀತಿಯಾಗಿ ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ. ನಿಂಬೆಹಣ್ಣು ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕಾಲಿಗೆ ಅಂತ ಹೇಳಿದರೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಈ ರೀತಿಯಾಗಿ ನಿಂಬೆಹಣ್ಣನ್ನು ರಸ ತೊಗೊಳ್ತಿದ್ದೀನಿ. ಆಮೇಲೆ ಒಂದು ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊನೂ ಹಾಕೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೆಯದು, ಒಳ್ಳೆ ಮಾಯ್ಶ್ಚರೈಸೇಷನ್ ಸಿಗುತ್ತೆ. ಈ ರೀತಿಯಾಗಿ ಟೊಮೆಟೊ ರಸನ ಸರಿಯಾಗಿ ಹಿಂಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಸರಿ ಹಿಂಡ್ಕೋಬೇಕು. ಈ ಟೊಮೆಟೊ ಸ್ವಲ್ಪ ಕಾಯಿ, ಹಾಗಾಗಿ ಸ್ವಲ್ಪ ರಸ ಎಲ್ಲ ಕಡಿಮೆ ಆದರೂ ಸಹ ನಾನು ಇದನ್ನು ಚೆನ್ನಾಗಿ ಇಲ್ಲಿ ಹಿಂಡ್ತಾ ಇದ್ದೀನಿ.
ಟೊಮೆಟೊ, ಸಕ್ಕರೆ, ಕಾಫಿ ಪುಡಿ ಇವೆಲ್ಲವೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಮ್ಮ ಚರ್ಮಕ್ಕೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿಯಾಗಿ ಆಗುತ್ತೆ. ಎಲ್ಲವನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇದನ್ನು ಕೈ ಕಾಲಿಗೆ ಅಪ್ಲೈ ಮಾಡ್ಬೋದು. ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾವುದೇ ಒಂದು ರೀತಿ ಅಷ್ಟೇನು ಖರ್ಚೇನಿರೋದಿಲ್ಲ. ಎಲ್ಲ ಮನೆಯಲ್ಲಿ ಇರುವಂತಹ ಒಂದು ಐಟಮೇ. ಸಕ್ಕರೆ, ಟೊಮೆಟೊ, ನಿಂಬೆ, ಶಾಂಪು ಇವೆಲ್ಲ ಮನೆಯಲ್ಲೇ ಇರುವಂಥದ್ದು. ಏನು ಜಾಸ್ತಿ ದುಡ್ಡೇನು ಖರ್ಚಾಗೋಲ್ಲ. ನೋಡಿ ಈ ರೀತಿಯಾಗಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಇದನ್ನು ಕೈ ಕಾಲಿಗೆ ಅಪ್ಲೈ ಮಾಡ್ಬೋದು. ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾವುದೇ ಒಂದು ರೀತಿ ಅಷ್ಟೇನು ಖರ್ಚೇನಿರೋದಿಲ್ಲ. ಎಲ್ಲ ಮನೆಯಲ್ಲಿ ಇರುವಂತಹ ಒಂದು ಐಟಮೇ. ಸಕ್ಕರೆ, ಟೊಮೆಟೊ, ನಿಂಬೆ, ಶಾಂಪು ಇವೆಲ್ಲ ಮನೆಯಲ್ಲೇ ಇರುವಂಥದ್ದು. ಏನು ಜಾಸ್ತಿ ದುಡ್ಡೇನು ಖರ್ಚಾಗೋಲ್ಲ. ನೋಡಿ ಈ ರೀತಿಯಾಗಿ ಬರುತ್ತೆ. ನೋಡಿ ನಾನು ಹೀಗೆ ಅಪ್ಲೈ ಮಾಡಿ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ನಾನು ಕಾಲುಗಳನ್ನು ತೊಳ್ಕೊಳ್ತಾ ಇದ್ದೀನಿ. ನೋಡಿ ಕಾಲೆಲ್ಲ ಈ ರೀತಿಯಾಗಿದೆ. ಮೊದಲಿನಕ್ಕಿಂತ ಬೆಟರ್ ಅನಿಸುತ್ತೆ. ವಾರಕ್ಕೆ 1-2 ಸಲ ಆದರೂ ನಾವು ಕಾಲುಗಳ ಕಡೆ ಗಮನ ಕೊಡಬೇಕು. ಕಾಲನ್ನು ಈ ರೀತಿಯಾಗಿ ಮಾಡಬೇಕು. ಆಮೇಲೆ ನೀಟಾಗಿ ನೇಲ್ ಪಾಲಿಷ್ ಹಾಕೋಬೇಕು. ನಾನಿಲ್ಲಿ ನೇಲ್ ಪಾಲಿಷ್ ಹಾಕ್ಕೊಂಡಿಲ್ಲ. ನೇಲ್ ಪಾಲಿಷ್ ಹಾಕ್ಕೊಳ್ತೀನಿ. ಹಾಕ್ಕೊಂಡ ಮೇಲೆ ಕಾಲುಗಳಿಗೆ ಒಂದು ರೀತಿ ಕಳೆ ಬರುತ್ತೆ. ನೀವು ಸಹ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.